ರಾಮನಗರದಲ್ಲಿ ಪೊಲೀಸರು ಮತ್ತು ವಕೀಲರ ಸಂಘರ್ಷ ಈಗ ಒಂದು ರಾಜಕೀಯ ಸ್ವರೂಪವನ್ನು ಪಡೆಯುವಂಗೆ ಕಾಣಿಸ್ತಿದೆ. PSI ಮಾನ್ಯತೆಗೆ DC ಮತ್ತು SP ಒಪ್ಪಿಲ್ಲ. ಹಾಗಾಗಿ ವಕೀಲರು ನಿನ್ನೆ ರಾತ್ರಿಯಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಅಶೋಕ್ ಎಲ್ಲ ಬೆಂಗಳೂರಿನ ರಾತ್ರಿನೇ ಅಲ್ಲಿ ಹೋಗಿ ಅವ್ರಿಗೆ ಬೆಂಬಲ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ DCM ಆಕ್ಷೇಪ ವ್ಯಕ್ತಪಡಿಸಿ ಮಾಡಿದ್ದಾರೆ. ಅದಕ್ಕೆ ವಕೀಲರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾಳಿದ್ದೇನೋ ಅವರು ವಿಧಾನಸೌಧ ಚಲೋ ಮಾಡ್ತಾರಂತೆ. ವಕೀಲರ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿಲ್ಲ, ಜಾತಿ ನಿಂದನೆ ಕೇಸ್ ಹಾಕಿಲ್ಲ ಅಂತ ಆರೋಪಿಸಿ ಯಾರೋ ಒಂದಷ್ಟು ದಲಿತ ಸಂಘಟನೆಗಳು ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಐಜೂರು SI ವಿರುದ್ಧ ಕ್ರಮ ಅಂಥೇಳಿ ಪುಣ್ಯಕ್ಕೆ ಯಾರೋ ಒಬ್ರಿಗೊಬ್ರು ಫೇಸ್ ಟು ಫೇಸ್ ಎಲ್ಲ ಆಗಿಲ್ಲ. DCM BJP JDSನವ್ರು ಇದಕ್ಕೆ ರಾಜಕೀಯ ಮಾಡೋದಾದರೆ ನಾವು ಮಾಡ್ತೀವಿ ಅಂತೇನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಡ್ಬೋದು, ತಡೆಯೋರು ಯಾರದನ್ನು, ಸುಲಭ ರಾಜಕಾರಣ ಯಾರು ಬೇಕಾದ್ರೂ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಫಾರ್ಮರ್ಸ್ನ ಅದು ಪೊಲಿಟಿಕ್ಸ್ ಅಂತ ಹೇಳ್ತಿದ್ದಾರಪ್ಪ. ದಿಲ್ಲಿ ಬಾರ್ಡ್ರಲ್ಲಿ ಬಂದು ಕೂತಿರೋರು ಫಾರ್ಮರ್ಸ್ ಅಂದರೆ ನಾವು ಪಂಜಾಬ್ನವ್ರು ಮಾತ್ರ ಫಾರ್ಮರ್ಸ್ ಈ ಪ್ರಪಂಚದಲ್ಲಿ ನಾವು ಮಾತಾಡ್ತಾರವರು, ಅವ್ರು ಎಲ್ಲ ಇದು ಪೊಲಿಟಿಕಲ್ ಇದು ಅಂತಾರೆ. ಅದನ್ನು ಕಾಂಗ್ರೆಸ್ ಒಪ್ಪತ್ತಾ? ಇಲ್ವಲ್ಲ. ಇಲ್ಲ ಅದು ಇಲ್ಲ ಅನ್ನಲ್ವಾ. ಯಾರು ಏನು ಬೇಕಾದ್ರೂ ಹೇಳ್ಕೊಬೋದು. ಅದು ಸರಿ, ಕೂತು ಮಾತಾಡಿದ್ರೆ ಮಾತಾಡೋಣ ಅಂತ ಹೇಳಿದ್ದಾರೆ. ಇದೇನು ಆಸ್ತಿನ ಪರ್ಸನಲ್ಲ ಅಂತೆಲ್ಲ ಡ್ಯಾಶ್ ಡ್ಯಾಶ್ದ ಕುಮಾರಸ್ವಾಮಿ. ನಾವು ಆರೋಪಿ ವಕೀಲರ ಪರ ನಿಂತಿಲ್ಲ ಅಂತ ಗೃಹ ಮಂತ್ರಿಗಳು. ಘಟನೆ ಯಾವುದು ಅಂದರೆ ಜ್ಞಾನವ್ಯಾಪಿ ಕೇಸಲ್ಲಿ ಜಡ್ಜ್ ಮೇಲೆ ಯಾರೋ ಒಬ್ಬರು ವಕೀಲರೊಬ್ಬರು ಇದನ್ನು ವಾಟ್ಸಪ್ ಏನೋ ಹಾಕಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದಕ್ಕೆ ಅದು ಕೇಸ್ ಆಗಿರೋದು. ಅದಕ್ಕೆ ಈಗ BJP ವಿರುದ್ಧ ಗಲಾಟೆ. ಒಟ್ಟಲ್ಲಿ ಇದು ಜೋರಾಗಿದೆ. ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ. BJP ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಪ್ಪದಾರಿಗೆ ಎಳೆದು ರಾಜಕಾರಣ ಮಾಡ್ತಾ ಇದ್ದಾರೆ. ನಾನು ಇಂಟರ್ಫಿಯರ್ ಹಾಕೋ ಇಷ್ಟ ಇಲ್ಲ, ಇಂಟರ್ಫಿಯರು ಆಗೋದಿಲ್ಲ. ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ, ಅವ್ರು ಏನು ಬೇಕಾದ್ರೂ ಮಾಡಲಿ. ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡೋಕೆ ರೆಡಿ ಇದೀವಿ. ರಾಜಕಾರಣ ಮಾಡ್ತೀವಿ ಅಂದರೆ ರಾಜಕಾರಣ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಯಾವ ವಿಷಯ ಕೂತು ಮಾತಾಡಲಿಕ್ಕೆ ಏನು ಆಸ್ತಿ ಹಂಚ್ಕೋಬೇಕಾ? ನಾವು ಆಸ್ತಿ ಹಂಚ್ಕೊಳ್ಳೋದಕ್ಕೆ ಕೂತು ಮಾತಾಡ್ಬೋದು. ಇವ್ರಿಗೆ ಏನಾದರೂ ಕನಿಷ್ಠ ತಿಳುವಳಿಕೆ ಸೌಜನ್ಯ ಇದ್ದಿದ್ರೆ ಸ್ಪಂದಿಸಿ ಅವ್ರನ್ನ ಕರೆದು ಚರ್ಚೆ ಮಾಡಬೇಕಾಗಿದ್ದು ಅವ್ರ ಜೊತೆ, ನನ್ನ ಜೊತೆ ಅಲ್ಲ. ನಾನು ಇರೋದು ರಾಜಕೀಯ ಮಾಡಲಿಕ್ಕೆ, ರಾಜಕೀಯ ಮಾಡೋಂತ ಏನು ಹೆದರೇನು ನಾವೇನು ಹೋಗೋದಿಲ್ಲ. ಆದರೆ ನಿಮ್ಮ ಜವಾಬ್ದಾರಿ ನಿರ್ವಹಣೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮ್ರ ಥರ ನೀವೇನು ದುರ್ಬಳಕೆ ಮಾಡ್ಕೊತಾ ಇದ್ದೀರಿ, ಇದು ನಾನು ಖಂಡಿಸ್ತಾ ಇರ್ತಕ್ಕಂಥದ್ದು. ಯಾರ ಕಂಪ್ಲೇಂಟು ಹೋಗಿ ಗಲಾಟೆ ಮಾಡಿದ್ದು ಅವರು ಯಾರು? ಪಾಷಾ, ಚಾಂದ್ ಪಾಷಾ. ಈಗ ಸರ್ಕಾರ ಅವನ್ನ ಯಾಕೆ ಕಾಪಾಡಕ್ಕೆ ಪ್ರಯತ್ನ ಮಾಡ್ತಾ ಇದೆ? ಆಯ್ತು, ಕಾಪಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ 500 ಜನ ಯಾಕೆ ಪೊಲೀಸರು ಬರ್ಬೇಕಾಯ್ತು? ಅಲ್ಲಿ 500 ಜನ ಪೊಲೀಸರು ಬರುವಂತ ಅವಶ್ಯಕತೆ ಏನಿತ್ತು? ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂತ ಅವಶ್ಯಕತೆ ಏನಿತ್ತು? ಲಾಯರ್ಸ್ ಸ್ಟ್ರೈಕ್ ಮಾಡುವಂತ ಅವಶ್ಯಕತೆ ಏನಿತ್ತು? ನೀವೆಲ್ಲ ಸಂಧಾನ ಮಾಡಿದ್ರಿ ಅಂದಲ್ಲ, ಎಲ್ಲಾರನ್ನೂ ಕಳಿಸಿ, ಪಣ್ಣಣ್ಣವ್ರನ್ನ, ಸನ್ಮಾನ್ಯ ಪಣ್ಣವ್ರ ಎಲ್ಲಾರನ್ನೂ ಕಳಿಸಿ. ಯಾಕೆ ಸಂಧಾನ ಸಫಲ ಆಗಲಿಲ್ಲ? ತಪ್ಪಿರೋದಕ್ಕೆ ಆಗಿಲ್ಲ. ತಾವೇನು ಕೇಸೇ ಮಾಡಲಿಲ್ಲ, ಅವನ ಪರವಾಗಿ ಸರ್ಕಾರ ನಿಂತುಬಿಟ್ಟಿದೆ ಅನ್ನೋದಿದೆಯಲ್ಲ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಾವು DYSP ಚನ್ನಪಟ್ಟಣ DYSPಯನ್ನು ನೇಮಕ ಮಾಡಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ. ಇನ್ವೆಸ್ಟಿಗೇಷನಲ್ಲಿ ಏನು ವರದಿ ಬರುತ್ತೆ ಅದನ್ನು ಆಧರಿಸಿ ಆ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ವರದಿ ಬಂದ್ರೆ ಅವನ ಮೇಲೆ ಕ್ರಮ ತಗೊಳ್ತೀವಿ. ನೋಡಿ, ವಿನಾಕಾರಣ ಒಬ್ಬ ಅಧಿಕಾರಿಯನ್ನ ಸಸ್ಪೆಂಡ್ ಆ ಗಲಾಟೆಯಲ್ಲಿ ಇಲ್ಲದೆ ಇರೋರ್ನು FIR ಹಾಕಿದ್ದಾರೆ ವಕೀಲರನ್ನ ಅಂತ ಒಂದು ಬಹಳ ತಪ್ಪದು. ಗಲಾಟೆಯಲ್ಲಿ ಇಲ್ಲದೆ ಇರೋರ್ನೆಲ್ಲ ಹಾಕೋದು, ಅದು ವಕೀಲರಾದ್ರೂ ಸರಿ, ಶ್ರೀಸಾಮಾನ್ಯರಾದ್ರೂ ಸರಿ. ಈಗ ಮೊನ್ನೆ ಫಾರ್ ಎಕ್ಸಾಂಪಲ್ ಆ ಮಂಗಳೂರಿನ ಕಾಲೇಜ್ ಸ್ಕೂಲ್ ಗಲಾಟೆ ವಿಚಾರದಲ್ಲಿ ಅಲ್ಲೇ ಇಲ್ದಿದ್ದ MLA ಮೇಲೆ ಹಾಕಿದ್ರು. ಹಾಗಾಗಿ ಪೊಲೀಸ್ನವ್ರಿಗೆ ನೀವು ಫ್ರೀ ಕೊಟ್ಟಾಗ ಈ ಥರದ್ದೆಲ್ಲ ಕೆಲವು ನಡೆಯತ್ವೆ. ಪೊಲಿಟಿಕಲ್ ಮಾಸ್ಟರ್ಗಳು, ರಾಜಕೀಯದ ಗಾಡ್ಫಾದರ್ಗಳು ನಿಮ್ಮ ಆಲೋಚನೆ ಏನು ಅನ್ನೋ ಲೆಕ್ಕಾಚಾರದ ಮೇಲೆ ಪೊಲೀಸ್ನವ್ರು ಕೆಲಸ ಮಾಡ್ತಾರೆ. ಭಾಳ ಹಿಂದೆ ಒಳ್ಳೆ DCಗಳು IAS ಆಫೀಸರ್ಗಳು ಬಂದಾಗ ಕೆಲವರು ಅರಿತ ಹಿರಿಯ ಅಧಿಕಾರಿಗಳು ಹೇಳ್ತಿದ್ರು ಕಿರಿಯರಿಗೆ, ನೋಡಪ್ಪ ನೀನು ಮೊದಲನೇ ಮೀಟಿಂಗ್ ಮಾಡಿದಾಗ DC ಹಾಗೆ ಅಲ್ಲಿ ತಹಸೀಲ್ದಾರ್ಗಳು ಅಥವಾ ಇನ್ಯಾರೋ SCಗಳೆಲ್ಲ ಕೂತಿದ್ರು, ನಿನ್ನ ಆಸಕ್ತಿ ಏನು ಅನ್ನೋ ತಿಳ್ಕೊಂಬಿಡ್ತಾರೆ. ಪೋಡ್ ಮಾಡೋದು ಆ DCಗೆ ಆಸಕ್ತಿ, ಅಕ್ರಮವಾಗಿ ಯಾವುದು ಇರಬಾರ್ದು ಅನ್ನೋದು DCಗೆ ಆಸಕ್ತಿ, ರೆವಿನ್ಯೂ ಕಲೆಕ್ಟ್ ಮಾಡಬೇಕು ಅನ್ನೋದೇ DC ಆಸಕ್ತಿ. ಈ ಥರ ಏನೋ ಒಂದು ಅವ್ರಿಗೆ ವೈಯಕ್ತಿಕವಾಗಿ ಒಂದು ಆಸೆ ಇರುತ್ತೆ, ಗಿಡ ನಡೆಸಬೇಕು ಅನ್ನೋದೊಂದು DC ಆಸಕ್ತಿ. ಟಕ 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 ಅಂತ ಇಡೀ ಡಿಸ್ಟ್ರಿಕ್ಟಲ್ಲಿರೋರೆಲ್ಲ ಗಿಡ ನೆಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೋಡ್ಕೊಂಡು ಕರೆಕ್ಟಾಗಿ ಆಕ್ಟ್ ಮಾಡ್ತಾರೆ ಅದನ್ನು ಅಂತ ಹೇಳ್ತಿದ್ರು. ಹಾಗಾಗಿ ಪೊಲೀಸ್ನವರು ಅಷ್ಟೇ, ಪೊಲಿಟಿಕಲ್ ಮಾಸ್ಟರ್ಸ್ದು ಥಿಂಕಿಂಗ್ ಹೆಂಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ತಕ್ಕಂತೆಯೇ ಅವರು ಮಾಡ್ತಿರ್ತಾರೆ. ನಾಳೆ ಸರ್ಕಾರ ಹೆಚ್ಚು ಕಡಿಮೆ ಆಗಲಿ ಆ ಥಿಂಕಿಂಗ್ ಟಕ್ಕಂತನೇ ಮಾಡ್ತಾರೆ, ಚೇಂಜಸ್ ಆಗ್ಬಿಡುತ್ತೆ. ಹಾಗಾಗಿ ಗವರ್ನಮೆಂಟ್ ಶುಡ್ ಬಿ ಕೇರ್ಫುಲ್ ಇಂಥ ವಿಚಾರಗಳಲ್ಲಿ.
ಸರ್ಕಾರ ಕೇರ್ಫುಲ್ ಆಗಿ. ಮತ್ತು ವಕೀಲರಿಗೆ ದಾರಿ ತಪ್ಸೋಕ್ಕಾಗಲ್ಲ ಡಿ ಸಿ ಎಮ್ ಸಾಹೇಬ್ರೆ. ವಕೀಲರಿಗೆ ಪಾಪ ಅವ್ರು ದಾರಿ ತಪ್ಪಿಸಿದ್ದರು, ವಕೀಲರಿಗೆ ಪಾಪ ದಾರಿ ತಪ್ಪಿಸೋದ ಚಾನ್ಸೇ ಆಗತ್ತಾ? ಅವರೇನಷ್ಟು ರಾಜ್ಯಸಭೆ ಚುನಾವಣೆ ರಾಜಕೀಯ ಅದೊಂದು ಸ್ವಲ್ಪ ಏನಾಗಿದೆ. ಅವರು ಅದೇನು ಧಮ್ಕಿ ಗಲಾಟೆನಾ, ಅವ್ರ ಜೀವನನೇ ಧಮ್ಕಿ ಅಂತೆಲ್ಲ ಕುಮಾರಸ್ವಾಮಿ ಅವರು ಕುಪೇಂದ್ರ ರೆಡ್ಡಿ ವಿರುದ್ಧ ಬೆದರಿಕೆ ಆರೋಪವನ್ನು ಕಾಂಗ್ರೆಸ್ ಶಾಸಕ ಗಣಿಗ ರವಿ ಯಾರೋ ಮಾಡಿದ್ದಾರೆ. ನಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ಅಂತ. ಯಾರಿಗೆ ಬಂದಿದೆ ಅವರು ಕಂಪ್ಲೇಂಟ್ ಕೊಡಬೇಕು. ಇವ್ರು ಯಾಕೆ ಕಂಪ್ಲೇಂಟ್ ಕೊಡ್ತಾರೆ? ಇವ್ರಿಗೆ ಬಂದಿದೆಯಾ ಫೋನು? ಇವ್ರಿಗೆ ರೆಕಾರ್ಡ್ ಸಿಕ್ಕಿದೆ ಅಷ್ಟೇ, ಕಂಪ್ಲೇಂಟ್ ಮಾಡಿರೋರು ಬೇರೆ. ಅದಕ್ಕೆ ಅದು ಯಾರಿಗೆ ಬಂದಿದೆ ಅವ್ರು ಕೊಡಬೇಕು. ಮತ್ತೆ ಆಡಿಯೋ ಇಸ್ ನಾಟ್ ರೆಕಾರ್ಡ್ ಅಲ್ಲ ಇವಾಗಪ್ಪ. ಅದು ಇಂಪಾರ್ಟೆಂಟ್. ಭಾಳ ಸರಿ ಕಾಂಗ್ರೆಸ್ನವರು ಹೇಳಿದ್ರಿ, ಬಿಜೆಪಿಯವರು ಹೇಳಿದ್ರಿ ನಮಗೆ ಮೀಡಿಯಾಗೆ. ಹೌದು, ಯಾರು ಬೇಕಾದ್ರೂ ಯಾರೇನು ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ಅಯ್ಯಪ್ಪ ಅಂತ ಹೇಳಿದ್ರಿ, ಇದೆಲ್ಲ ಕಟ್ ಅಂಡ್ ಪೇಸ್ಟ್ ಅಂತ ಹೇಳಿದ್ರಿ, ಮಿಮಿಕ್ರಿ ಅಂದಿದ್ರಿ. ಹಂಗಾಗಿ ಏನು ವರ್ಕೌಟ್ ಆಗಲ್ಲ ಮೋಸ್ಟ್ಲಿ. ಕುಪೇಂದ್ರ ರೆಡ್ಡಿ ಅವರು ಅದನ್ನು ತಳ್ಳಾಕಿ ಅಯ್ಯೋ ಇದಕ್ಕೆಲ್ಲ ಯಾರು ಹೆದರ್ಕತ್ತಾರೆ ಅಂತೇನೋ ಅಂದಿದ್ದಾರೆ. ಈ ಮಧ್ಯೆ ಸೋನಿಯಾ ಗಾಂಧಿ, ನಡ್ಡಾ ಅವರೆಲ್ಲ ರಾಜ್ಯಸಭೆಗೆ ಆಯಾ ರಾಜ್ಯದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾರಣ ಅಷ್ಟಷ್ಟೇ ಜನ ನಿಂತಿದ್ದಾರೆ. ಮುಂದಕ್ಕೆ ಹೋಗೋಣ. ಮಂಗಳೂರಿನ ಜಿರೋಸಾ ಶಾಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಂದಿನ ಘಟನೆಯ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದಂತಹ ಪೋಷಕಿಯೂ ಆಗಿರುವ ಶಿಕ್ಷಕಿ ಕವಿತಾಗೆ ವಿದೇಶಗಳಿಂದ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಾ ಇದೆ. ಇದರಿಂದ ಹೆದರಿರುವಂತಹ ಶಿಕ್ಷಕಿ ಕವಿತಾ ಕಂಕನಾಡಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿದಂತಹ ಭರತ್ ಶೆಟ್ಟಿ ಶಾಸಕರು, ವಿದ್ಯಾರ್ಥಿನಿ ತಾಯಿ ದೂರು ನೀಡಿದ್ರು, ಎಫ್ಐಆರ್ ಆಗಿಲ್ಲ, ಕೂಡಲೇ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಇನ್ನು ಈ ವಿವಾದದ ಕಾರಣ ಶಿಕ್ಷಕಿ ಕವಿತಾ ಅವರನ್ನ ಏಂಜಲ್ ಹೋಲಿ ಶಾಲೆ ಕೆಲಸದಿಂದ ತೆಗೆದುಹಾಕಿದೆ. ಇನ್ನು ಧರ್ಮ ಅವಹೇಳನ ಆರೋಪ ಸಂಬಂಧ ತನಿಖಾಧಿಕಾರಿಗಳು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ವಿಎಚ್ಪಿ ಮುಖಂಡರಿಂದ ಮಾಹಿತಿಯನ್ನು ಪಡೆದು ವಿಚಾರಣೆಯನ್ನು ಪೂರ್ಣಗೊಳಿಸಿದ್ದಾರೆ. 12:30 ಒಂದು ಬೆಳಗಿನ ಜಾವ 2:15 ತನಕ ನಿರಂತರವಾಗಿ ಹೊರದೇಶದಿಂದ ಕರೆ ಬರ್ತಾ ಉಂಟು. ನಾನು ಒಂದು ಕರೆಯನ್ನು ಸ್ವೀಕರಿಸಿಲ್ಲ. ಪುನಃ ಒಂದು ಕತಾರಿಂದ ವಾಟ್ಸಪ್ ತುಂಬ ಕೆಟ್ಟ ಭಾಷೆಯಿಂದ ಅಷ್ಟು ಬೈದು ನನಗೊಂದು ಮೆಸೇಜ್ ಹಾಕಿದ್ದಾರೆ. ಅದಕ್ಕಾಗಿ ಕಂಕನಾಡಿ ನಗರ ಸ್ಟೇಷನ್ಗೆ ಹೋಗಿ ನಾನು ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಟೀಚರ್ ಮೇಲೆ ಸಂಡೇ ಕೇಸ್ ಕೊಟ್ಟಿದ್ದಾರೆ ಪೇರೆಂಟ್ಸ್. ಇನ್ನೂ ಸಹ ಒಂದು ಎಫ್ಐಆರ್ ಆಗಲಿಲ್ಲ. ಮಗುವಿನ ಫೋಟೋವನ್ನ ವಿತ್ ದೇರ್ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ಮಗುವಿನ ಫೋಟೋ ಹಾಕಿದ್ದೇ ಕ್ರೈಮ್. ಒಂದು ಪೋಸ್ಕೋ ಕೇಸ್ ಇಮಿಡಿಯೇಟ್ ಆಗಿ ಹಾಕ್ಬೇಕು ಅವರು. ಕರೆಕ್ಟ್ ಅವ್ರು ಹೇಳ್ತಿರೋದು. ಅದೊಂದು ಕೇಸ್ ಹಾಕಬೇಕಿತ್ತು. ಅವನು ಯಾವನಾರು ಆಗಿರಲಿ ಕಂತ್ರಿ ಫೋನ್ ಗೀನ್ಗೆಲ್ಲ ಹೆದರ್ಕೊಳ್ಳಲ್ಲ. ಯಾವಾಗಲೂ ನಾವುಗಳೇನಾರು ಮಾತಾಡಿದಾಗ ಯಾರೋ 4 ಹೇಡಿಗಳು ಫೋನ್ ಮಾಡತ್ವೆ, ಎಲ್ಲೋ ಕೂತ್ಕೊಂಡು ಔಸ್ಕೊಂಡು ಫೋನ್ ಮಾಡಿದೆ. ಅಯ್ಯ ನಿಮ್ಮಂತ ಈಡಿಯಟ್ಸ್ ತಂದು ಅನ್ಕೋಬೇಕು. ಬಟ್ ಕೇಸ್ ಹಾಕಬೇಕಿದು, ಸೀರಿಯಸ್ ಮ್ಯಾಟ್ರ್ ಇದು, ಮುಗುದನ್ನೆಲ್ಲ ಹಾಕೋದು. ಆಮೇಲೆ ಟೀಚರನ್ನ ಕಿತ್ತಾಕಿದಾರಂತೆ ಏಂಜಲ್ ಹೋಲಿ ಶಾಲೆಯವರು. ಏನಕ್ಕೆ ಕಿತ್ತಾಕಿದ್ರು? ಇನ್ನೊಂದು ಶಾಲೆ ಬಗ್ಗೆ ಮಾತನಾಡಿದ್ರು ಅಂತ ಕಂಪ್ಲೇಂಟ್. ಅಂದ್ರೆ ಈಗ ಇವರು ಪೋಷಕಿ ಸರ್, ಅವರು ಸ್ವತಃ ಮಗುಗಾಗಿದ್ದನ್ನು ಮಾತಾಡಿದ್ರೆ ತಪ್ಪೇನಿದೆ? ಅದನ್ನ ಕ್ರೈಮ್ ಏನಿದೆ? ಅದರಲ್ಲಿ ತನಿಖೆ ನಡೀತಿದೆ. ಹೇಗೆ ಆ ಟೀಚರ್ ಏನು ತಪ್ಪು ಮಾಡಿಲ್ಲ ಅಂತ ಅಲ್ಲಿ ಹೆಡ್ ಮಿಸ್ಟ್ರೆಸ್ ಹೇಳಿದ್ರು, ಹಾಗೆ ಇಲ್ಲೂ ತನಿಖೆ ಆಗಲಿ ಬಿಡಿ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪ ಸರಿ, ನಾನು ನೋಡೋಣ ಮಾತಾಡಿದ್ದು ತನಿಖೆ ಆಗಲಿ. ಹಂಗಾರೆ ಕೇಳಲೇಬಾರ್ದ? ತಪ್ಪಾಗಿದ್ರೆ ಅದಕ್ಕೆ ಕೆಲಸದಿಂದ ತೆಗೆದಾಕಿದ್ರೆ ಇದು ದ್ವೇಷ. ಹಂಗಾದ್ರೆ ದ್ವೇಷ ಅಷ್ಟೇ. ಯಾವುದೇ ಆಡಳಿತ ಮಂಡಳಿ ಇರಲಿ, ಅದು ದ್ವೇಷದಿಂದ ವರ್ತನೆ ಮಾಡಿರೋದು. ಹಾಗಾಗಿ ನನ್ನ ಪ್ರಕಾರ ಇಂಥ ದ್ವೇಷದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಶಿಕ್ಷಣ ಸಂಸ್ಥೆಗಳು ನನ್ನ ಪ್ರಕಾರ ಇರಲಿಕ್ಕೆ ಯೋಗ್ಯವಲ್ಲ. ಅವೆಲ್ಲ ನಿಮ್ಮ ಮೂಲ ಕಾರ್ಯದಲ್ಲೇ ದ್ವೇಷದಲ್ಲಿ ನೀವು ವರ್ತನೆ ಮಾಡೋದಾದ್ರೆ ಆಡಳಿತಾತ್ಮಕವಾಗಿ ನೀವೆಂತ ಶಾಲೆ ನಡೆಸ್ತೀರಿ? ನಾಚಿಕೆ ಆಗಬೇಕು ಅವ್ರಗಳಿಗೆ. ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ ನಾನು, ತಪ್ಪದು ಆ ರೀತಿ ಮನಸ್ಥಿತಿ. ಆಮೇಲೆ ನಿಮ್ಮ ಹತ್ರ ಪಾಲಿಸಿ ಇರಬೇಕು. ಅವಾಗ ಇನ್ನೊಂದು ಶಾಲೆಯ ಬಗ್ಗೆ ಮಾತಾಡ್ಬಾರ್ದು, ಅದು ಕೆಲಸ ಏನಾಗ್ಸಿರ್ಬೇಕು? ಎಲ್ಲಿದೆ ಮಾತಾಡಬಾರ್ದು ಅಂತಂಗಾರೆ ಮಾಡ್ಬೋದಾದೇನು? ಆ ಟೀಚರ್ ಮಾತಾಡಿದಾರೋ ಬಿಟ್ಟಿದಾರೋ ಪ್ರಶ್ನೆ ಬೇರೆ. ನಾಳೆ ತನಿಖೆಯಲ್ಲಿ ಏನು ಬರುತ್ತೋ ಒಂದು ಬರುತ್ತೆ, ಏನೋ ಒಂದು ಆಗುತ್ತೆ. ಕೆಲಸದಿಂದ ತೆಗೆದಾಕೋದಲ್ಲ ತಪ್ಪು. ಯಾರು ಒಬ್ಬರು ಅಲ್ಲಿ ಲೋಕಲ್ ಸ್ಕೂಲ್ನವರು ಇದು ಅನ್ಯಾಯ ಎಂದು ಪರಿಗಣಿಸಿ, ಇಶ್ಯೂ ಅಲ್ಲ ಇಂಪಾರ್ಟೆಂಟ್, ಒಂದು ಟೀಚರ್ಗಾಗಿದ್ದು ಅನ್ಯಾಯ ಅಂತೇಳಿ ಕೆಲಸದ ಆಫರ್ ಕೊಡ್ರಿ ಯಾರು ಒಬ್ರು, ಯಾರು ಸ್ಕೂಲ್ನವ್ರು, ಯಾವುದೋ ಒಂದು ಸಂಸ್ಥೆನವ್ರು.